ಒಂದ್ ಹಳ್ಳಿನಲ್ಲಿ ರಾಮು ಮತ್ತೆ ಶಾಮು ಅಂತ ಅಕ್ಕಪಕ್ಕದ ಮನೆಯವರಿದ್ರು. ರಾಮು ತುಂಬಾ ಸರಳ ಸ್ವಭಾವದವನಾಗಿದ್ದ, ಆದ್ರೆ ಶಾಮು ಸ್ವಭಾವದಲ್ಲಿ ತುಂಬಾ ಒರಟು ಮತ್ತೆ ಜಗಳಗಂಟ ಆಗಿದ್ದ. ರಾಮು ಹಳ್ಳಿನಲ್ಲಿ ಒಂದು ಮಿಷಿನ್ ಅನ್ನ ಹಾಕೊಂಡು ಕಬ್ಬಿನ ರಸ ಮಾರ್ತಿದ್ದ. ಆದ್ರೆ ಶಾಮು 10 ದಿನಕ್ಕೊಂದ್ಸಲ ಅವನ್ ಬಿಸ್ನೆಸ್ ಅನ್ನ ಬದಲಾಯಿಸ್ತಾ ಇದ್ದ. ರಾಮು ತನ್ನ ಕಬ್ಬಿನ ಜ್ಯೂಸ್ ಗಾಡಿನ ಹಳ್ಳಿನಲ್ಲಿ ಒಂದು ಬೀದಿಗೆ ತಂದು ನಿಲ್ಲಿಸ್ತಾನೆ. ಅದೇ ಸಮಯಕ್ಕೆ ಶಾಮು ಕೂಡ ಅಲ್ಲಿಂದ ಹೋಗ್ತಾ ಇರ್ತಾನೆ. ಬಂದ್ಬಿಡ್ತಾರೆ ಬೆಳಗ್ಗೆನೆ ಕೆಟ್ಟ ವಸ್ತುನ ಮಾರ್ಕೊಂಡು ದುಡ್ಡು ಗಳಿಸೋದಕ್ಕೆ. ಇನ್ನೊಂದ್ ಕಡೆ ನಾನು ಎಲ್ಲ ಒಳ್ಳೆ ವಸ್ತುನ ಮಾರ್ತೀನಿ, ಆದ್ರೆ ಅದು ಯಾರಿಗೂ ಇಷ್ಟ ಆಗ್ತಿಲ್ಲ. ಆದ್ರಿಂದ ನನ್ ಬಿಸ್ನೆಸ್ ಲಾಸ್ ಆಗ್ತಿದೆ. ಅಯ್ಯೋ ಅಣ್ಣ, ಯಾಕೆ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದ್ದೀರಾ? ಎಲ್ಲ ಅವ್ರವ್ರ ಹಣೆ ಬರಹ ಅಷ್ಟೇ. ಒಂದ್ ವೇಳೆ ನಿಮ್ಗನ್ಸಿದ್ರೆ ನಾನು ನಿಜವಾಗ್ಲೂ ಜನರಿಗೆ ಕೆಟ್ಟ ವಸ್ತುನ ಮಾರ್ತೀನಿ ಅಂತ, ಹಾಗಾದ್ರೆ ಅಣ್ಣ ಈ ಕೆಲ್ಸ ನೀವೇ ಶುರು ಮಾಡ್ಕೊಳ್ಳಿ. ರಾಮು ಇಷ್ಟನ್ನ ಹೇಳಿ ತನ್ನ ಕೆಲ್ಸನ ಆರಂಭ ಮಾಡ್ತಾನೆ. ಶಾಮು ತನ್ನ ಮನ್ಸಲ್ಲೇ ಏನೋ ಯೋಚನೆ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ತುಂಬಾ ಕೊಬ್ಬು ಬಂದಿದೆ ರಾಮುಗೆ. ಅವನ ದಿಮಾಕನ್ನ ಮುರಿಲೇಬೇಕು. ಈ ರಾಮು ಅನ್ಕೊಂಡಿದ್ದಾನೆ ಅವನ್ ಬಿಸ್ನೆಸ್ ಚೆನ್ನಾಗ್ ನಡೀತಿದೆ ಅಂತ, ಆದ್ರೆ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ ಇದು ಬೇಸಿಗೆ ಕಾಲ, ಅದಕ್ಕೆ ಎಲ್ಲರೂ ಕಬ್ಬಿನ ರಸನ ಕುಡಿತಾ ಇದ್ದಾರೆ ಅಂತ. ಆದ್ರೆ ನನ್ ಬಿಸ್ನೆಸ್ ಅಂತೂ ಸೌತ್ ಇಂಡಿಯನ್ದು, ಆದ್ರೆ ಅದು ಯಾರಿಗೂ ಈ ಊರಲ್ಲಿ ಇಷ್ಟಾನೇ ಆಗೋದಿಲ್ಲ. ನಾನು ಕೂಡ ಇನ್ ಮುಂದೆ ಕಬ್ಬಿನ ರಸವನ್ನ ಮಾರ್ತೀನಿ ಮತ್ತು ಸಾಕಷ್ಟು ಹಣನ ಗಳಿಸ್ತೀನಿ. ಶಾಮು ಏನೋ ಯೋಚನೆ ಮಾಡ್ಕೊಂಡೇ ವಾಪಸ್ ಮನೆಗ್ ಬಂದ್ಬಿಡ್ತಾನೆ. ಮನೆಗ್ ಬಂದು ಕಬ್ಬಿನ ಜ್ಯೂಸಿನ ಗಾಡಿನ ತಯಾರಿ ಮಾಡ್ತಾ ಇರ್ತಾನೆ. ಮಾರನೇ ದಿನ ಶಾಮು ಕೂಡ ತನ್ನ ಗಾಡಿನ ತಗೊಂಡ್ ಬಂದು ರಾಮು ಎದುರುಗಡೆನೆ ನಿಲ್ಲಿಸ್ಕೊತಾನೆ. ಒಬ್ಬ ವ್ಯಕ್ತಿ ಕಬ್ಬಿನ ಜ್ಯೂಸ್ ಕುಡಿಯೋದಿಕ್ಕೆ ರಾಮು ಹತ್ರ ಬರ್ತಾನೆ. ಅಣ್ಣವ್ರೆ, ಒಂದು ಗ್ಲಾಸ್ ಕಬ್ಬಿನ ರಸ ಕೊಡಿ. ಎಷ್ಟು ರೂಪಾಯಿ ಹೇಳಿ? ಅಣ್ಣ, ತುಂಬಾ ಫ್ರೆಶ್ ಆಗಿರೋ ತಾಜಾ ರಸ ಇದೆ, ಅದು 10 ರೂಪಾಯಿಗೆ ಒಂದು ಗ್ಲಾಸ್. ಅದೇ ಸಮಯಕ್ಕೆ ಶಾಮು ಮಧ್ಯದಲ್ಲಿ ಮಾತಾಡ್ತಾನೆ. ಒಂದು ಗ್ಲಾಸ್ ಕೇವಲ 5 ರೂಪಾಯಿಗಳಿಗೆ. ಹೌದು, ಕೇವಲ 5 ರೂಪಾಯಿಗಳಿಗೆ. ಅದು ಕೂಡ ತಂಪು ಸ್ಪೆಷಲ್ ಕಬ್ಬಿಂದ ಮಾಡಿರೋಂತ ಜ್ಯೂಸ್. ಇದನ್ನ ಒಮ್ಮೆ ಕುಡಿದ್ರೆ ಮರೆಯೋದೇ ಇಲ್ಲ ನೀವು. ಇದಂತೂ ಚೆನ್ನಾಗಿದೆ. ನಾನ್ 10 ರೂಪಾಯಿಗೆ 2 ಗ್ಲಾಸ್ ಕುಡಿತೀನಿ. ರಾಮು ಅಣ್ಣ, ನಿಮ್ ಹತ್ರ ತುಂಬಾ ಕಾಸ್ಟ್ಲಿ. ಇರ್ಲಿ ಬಿಡಿ, ನಾನು ಶಾಮು ಹತ್ರನೇ ಕುಡಿತೀನಿ. ಬೆಲೆ ಕಡಿಮೆ ಮಾಡಿ, ಹಾಗೆ ಕ್ವಾಲಿಟಿ ಜಾಸ್ತಿ ಮಾಡಿ. ಆ ಮನುಷ್ಯ ಕೂಡ ರಾಮು ಅಂಗಡಿನ ಬಿಟ್ಟು ಶಾಮು ಹತ್ರ ಹೋಗಿ ಕಬ್ಬಿನ ರಸ ಕುಡಿತಾನೆ. ತುಂಬಾ ಖುಷಿಯಿಂದ ಅಲ್ಲಿಂದ ಹೊರಡ್ತಾನೆ. ಏನ್ ರಾಮು, ನಾನ್ ಹೇಳ್ದೆ ತಾನೆ, ಯಾವಾಗ್ಲೂ ಕೂಡ ನಿನ್ನ ಕೆಲ್ಸದಲ್ಲಿ ಗರ್ವ ತೋರಿಸ್ಬಾರ್ದು. ನೋಡ್ದಾ, ನಿನ್ನ ಗರ್ವನೆಲ್ಲ ನಾಶ ಮಾಡ್ಬಿಟ್ಟೆ. ಸ್ವಲ್ಪ ದಿನ ಹೀಗೆ ಕಳ್ದು ಹೋಗತ್ತೆ. ರಾಮುಗೆ ತುಂಬಾ ನಿರಾಸೆ ಆಗತ್ತೆ. ಶಾಮು ಕೆಟ್ಟ ಕಬ್ಬಿನ ರಸ ತೆಗೆದು ಅದ್ರಲ್ಲಿ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದ. ಆದ್ರೆ ರಾಮುಗಿಂತ ಕಮ್ಮಿ ದುಡ್ಡಲ್ಲಿ ಕಬ್ಬಿನ ರಸ ಮಾರ್ತಾ ಇದ್ದ. ಹಾಗಾಗಿ ಎಲ್ಲಾ ಗ್ರಾಹಕರು ಅವನ ಹತ್ರನೇ ಹೋಗ್ತಾ ಇದ್ರು. ಒಂದು ದಿನ ಬೆಳಗ್ಗೆನೆ ರಾಮು ತುಂಬಾ ನಿರಾಶೆಯಿಂದ ಗಾಡಿನ ತಗೊಂಡು ವ್ಯಾಪಾರಕ್ ಬರ್ತಾನೆ. ಆದ್ರೆ ಇವತ್ತವನು ಏನು ತಗೊಳ್ದೇನೆ ಬಂದಿದ್ದ. ಯಾಕಂದ್ರೆ ಇತ್ತೀಚೆಗೆ ಅವನ್ಗೆ ವ್ಯಾಪಾರನೇ ಇಲ್ದಿರೋ ಹಾಗಾಗಿತ್ತು. ಹಾಗಾಗಿ ಇತ್ತೀಚೆಗೆ ಅವನ್ಗೆ ಕೆಲ್ಸಕ್ ಬರೋಕೆ ಮನ್ಸೇ ಇರ್ಲಿಲ್ಲ. ಆದ್ರೆ ಅವನ್ ಬಂದ್ ಕೂಡ್ಲೆ ನೋಡ್ತಾನೆ, ಶಾಮು ಅಂಗಡಿ ಮುಂದೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತಿದ್ದಾರೆ. ನೀನು ನಿನ್ನ ಈ ಕೆಟ್ಟ ಜ್ಯೂಸಿಂದ ನಮ್ಮ ಆರೋಗ್ಯನೆಲ್ಲ ಹಾಳ್ ಮಾಡಿದ್ಯಾ. ಯಾರೆಲ್ಲ ನಿನ್ನ ಹತ್ರ ಕಬ್ಬಿನ ರಸನ ಕುಡಿದ್ರೋ ಅವರೆಲ್ಲ ಅನಾರೋಗ್ಯಗೊಂಡಿದ್ದಾರೆ. ನಾವ್ ನಿನ್ನ ಬಿಡೋದಿಲ್ಲ. ಎಲ್ರೂ ಸೇರ್ಕೊಂಡು ಶಾಮುಗೆ ಚೆನ್ನಾಗ್ ಹೊಡಿತಾರೆ. ಮತ್ತೊಂದ್ಸಲ ಅವನ ದಂಧೆ ಹಾಳಾಗ್ ಹೋಗತ್ತೆ. ನನ್ನ ಅವ್ರು ಹೊಡಿತಾ ಇರ್ಬೇಕಂದ್ರೆ ರಾಮು ನನ್ನ ಬಿಡಿಸೋದಕ್ಕೆ ಬಂದಿಲ್ಲ. ನಾನ್ ಇವತ್ತು ಏನ್ ಮಾಡ್ತೀನಿ ಅಂದ್ರೆ, ಆದ್ರಿಂದ ರಾಮು ನಾಳೆಯಿಂದ ಅಲ್ಲಿ ಕಬ್ಬಿನ ರಸ ಮಾರಬಾರ್ದು. ಸಿಟ್ಟಿಂದ ತುಂಬಿದ್ದ ಶಾಮು ಗುಜರಿ ಅಂಗಡಿಯಿಂದ ಒಂದು ಹಳೆ ಮಿಷಿನ್ ಅನ್ನ ಕೊಂಡ್ಕೊಂಡ್ ಬರ್ತಾನೆ. ಮತ್ತದನ್ನ ರಾಮು ಮಿಷಿನ್ ಇಂದ ಬದಲಾಯಿಸ್ಬಿಡ್ತಾನೆ. ತನ್ನ ಕೆಲ್ಸ ಹಾಳಾಗೋಗಿರೋದ್ರ ಬಗ್ಗೆ ಅವನ್ಗೆ ಯೋಚನೆ ಇರೋದಿಲ್ಲ. ಆದ್ರೆ ರಾಮು ಕೆಲ್ಸ ಹಾಳಾಗತ್ತೆ ಅನ್ನೋದ್ರ ಬಗ್ಗೆ ಅವನ್ಗೆ ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಯೋಚನೆ ಮಾಡ್ಕೊಂಡು ಅವನು ನಿದ್ದೆ ಮಾಡ್ತಾನೆ. ಮಾರನೇ ದಿನ ನನ್ಗೆ ಮಿಷಿನ್ನು ಹಳೇದಾಗಿ ಮತ್ತೆ ಗಲೀಜಾಗಿರಂಗ್ ಕಾಣಿಸ್ತಿದ್ಯಲ್ಲ, ಯಾರಿದನ್ನ ಬದಲಾಯಿಸಿರ್ಬಹುದು? ಸರಿ, ನಾನಿದ್ರಿಂದ ಜ್ಯೂಸ್ ತಯಾರಿಸಿ ನೋಡ್ತೀನಿ. ರಾಮು ಯಾವಾಗ ಕಬ್ಬನ್ನ ಅದ್ರೊಳಗಡೆ ಹಾಕ್ತಾನೋ ರಸ ಬರೋ ಬದ್ಲು ಅದ್ರಲ್ಲಿ ಚಿನ್ನದ ನಾಣ್ಯ ಹೊರಗ್ ಬರತ್ತೆ. ರಾಮು ಆ ಕೂಡ್ಲೆ ಮನೆಗ್ ಬರ್ತಾನೆ. ಸಿಕ್ಕಾಪಟ್ಟೆ ಚಿನ್ನದ ನಾಣ್ಯನ ತೆಗೆದು ಅದನ್ನ ದುಡ್ಡಾಗಿ ಕನ್ವರ್ಟ್ ಮಾಡ್ತಾನೆ. ಮತ್ತೆ ಶಾಂತಿಯಿಂದ ಜೀವನ ಮಾಡ್ತಾನೆ.
ರಾಮು ಹತ್ರ ಇಷ್ಟೊಂದು ಹಣ ಹೇಗ್ ಬಂತು? ಈಗ ಇವನು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾನೆ. ಇದನ್ ಹೇಗಾದ್ರೂ ಮಾಡಿ ಕಂಡಿಡಿಬೇಕು. ಶಾಮು ಕಂಡ್ಹಿಡಿತಾನೆ. ಆದ್ರೆ ಅವನು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೋತಾನೆ. ಅವನು ಗೊತ್ತಾದಾಗ, ಗುಜುಳಿಯಿಂದ ತಂದಿದ್ದು ಮಿಷಿನು ಚಿನ್ನದ್ದು ಅಂತ ಅವನಿಗೆ ಗೊತ್ತಾದಾಗ, ಶಾಮು ಆ ಮಿಷಿನ್ ಅನ್ನ ಕಳ್ತನ ಮಾಡೋದಿಕ್ಕೆ ಯೋಜನೆ ಮಾಡ್ತಾನೆ. ಮತ್ತದನ್ನ ಕದ್ಕೊಂಡು ಬರ್ತಾನೆ. ಇನ್ನ ಇದರಿಂದ ತುಂಬಾ ಹಣ ಗಳಿಸ್ತೀನಿ. ಶಾಮು ಮಿಷಿನ್ಗೆ ಕಬ್ಬನ್ನ ಹಾಕ್ತಾನೆ. ಆದ್ರೆ ಕಬ್ಬಿನ ಜೊತೆಗೆ ಅವನು ಮಿಷಿನ್ ಒಳಗಡೆ ಹೊರಟೋಗ್ತಾನೆ. ಮತ್ತವನು ಅಲ್ಲೇ ಸತ್ ಹೋಗ್ತಾನೆ. ಎಷ್ಟೋ ಸಲ ನಾವು ಬೇರೆಯವ್ರಿಗೋಸ್ಕರ ತೋಡಿದ್ದ ಗುಂಡಿನಲ್ಲಿ ನಾವೇ ಬಿದ್ದು ಹಾಳಾಗ್ ಹೋಗ್ತೀವಿ. ಮತ್ತೊಬ್ರು ಉದ್ಧಾರ ಆಗ್ತಾರೆ. ಅಶೋಕ್ ಒಬ್ಬ ಪೈಲಟ್ ಆಗಿದ್ದ. ಅವನು ಸಮುದ್ರದಲ್ಲಿ ಬೋಟನ್ನ ಓಡಿಸ್ತಿದ್ದ. ಅಶೋಕ್ ತಂದೆ ಜೂಜಿಗಾಗಿ ತನ್ನ ಎಲ್ಲಾ ಆಸ್ತಿನೂ ಸುನಿಲ್ ಅನ್ನೋ ಒಬ್ಬ ಸಾವ್ಕಾರನ್ ಹತ್ರ ಗಿರ್ವಿ ಇಟ್ಟಿದ್ದ. ಅಶೋಕ ಪ್ರತಿ ತಿಂಗಳು ಸುನಿಲ್ಗೆ ಮನೆ ಸಾಲ ತೀರಿಸ್ತಾ ಇದ್ದ. ಅಶೋಕ್ ಹೆಂಡತಿ ಯಾವಾಗ್ಲೂ ದುಡ್ಡನ್ನ ಹೀಗ್ ಕೊಡ್ತಾ ಇರೋದಕ್ಕೆ ಕೂಗಾಡ್ತಾನೆ ಇರ್ತಾ ಇದ್ಲು. ಯಾರ್ ಹೇಳ್ತಾರೆ ನಾನೊಬ್ಳು ಪೈಲಟ್ನ ಹೆಂಡತಿ ಅಂತ? ನೋಡಿ, ನನ್ ಕತ್ತಲ್ಲಿ ಒಂದು ಚಿನ್ನದ ಚೈನ್ ಸಹ ಇಲ್ಲ. ನನ್ನೆಲ್ಲಾ ಫ್ರೆಂಡ್ಸ್ ಹತ್ರ ಚಿನ್ನ ಅಂದ್ರೆ ಎಷ್ಟಿದೆ ಗೊತ್ತಾ? ನೆನ್ನೆ ಇಶಾ ಕೇಳೇ ಬಿಟ್ಲು, ನಿನ್ ಗಂಡ ನಿಜವಾಗ್ಲೂ ಪೈಲಟ್ಟಾ ಅಂತ. ನಿನಗ್ ನನ್ ಪರಿಸ್ಥಿತಿ ಗೊತ್ತಿದ್ಯಲ್ಲ ಕಮಲಾ. ಯಾವಾಗ ಈ ಮನೇನ ನಾನ್ ಬಿಡಿಸ್ತೀನೋ ಅಲ್ಲಿವರೆಗೂ ನಿನ್ಗಾಗಿ ಏನೂ ತಗೊಳೋದಕ್ಕಾಗಲ್ಲ. ಹಾ, ಎಷ್ಟೋ ವರ್ಷಗಳು ಕಳ್ದು ಹೋಗತ್ತೆ ಈ ಮನೆನ ಬಿಡಿಸ್ಕೊಳ್ಳೋದಿಕ್ಕೆ. ಈ ಮನೆನ ಬಿಡಿಸ್ಕೊಳ್ಳೋಕ್ಕೂ ಆಗಲ್ಲ, ನನ್ ಕತ್ತಿಗೆ ಒಂದು ಚಿನ್ನದ ಚೈನೂ ಬರಲ್ಲ. ಕಮಲಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಅಶೋಕ್ ತನ್ನ ತಂದೆ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡೋಕ್ ಶುರು ಮಾಡ್ತಾನೆ. ನಾನು ಸುನೀಲ್ ಹತ್ರ ಆದಷ್ಟು ಬೇಗ ಮನೆನ ವಾಪಸ್ ತಗೊಳಕ್ ಹಾಕ್ಬೇಕು. ನಾನು ಇದೇ ತರ ಬಡ್ಡಿನ ಕಟ್ಕೊಂಡ್ಬರ್ತಿದ್ರೆ 10 ವರ್ಷ ಬೇಕಾಗ್ಬೋದೇನೋ. ಆದ್ರೆ ಈ ಮನೆ ವಾಪಸ್ ಸಿಗೋದಿಲ್ಲ. ಯಾಕಪ್ಪ, ಯಾಕೆ ಈ ತರ ಮಾಡಿದ್ರಿ ನೀವು? ಒಂದು ವೇಳೆ ಜೂಜಲ್ಲಿ ಈ ಮನೆನ ಸೋತಿಲ್ಲ ಅಂದ್ರೆ ನಾನು ಇಷ್ಟು ಕಷ್ಟ ಪಡ್ಬೇಕಾಗಿರ್ಲಿಲ್ಲ ಇವತ್ತು. ಅಶೋಕ್ ತನ್ನ ಪರಿಸ್ಥಿತಿಯಿಂದ ಬೇಜಾರಾಗೋಗಿದ್ದ. ಆದ್ರೆ ಅವನು ನಿರ್ಧಾರ ಮಾಡಿದ್ದ, ತನ್ನ ಈ ಪರಿಸ್ಥಿತಿನ ಖಂಡಿತ ಸುಧಾರಿಸ್ಕೋತೀನಿ ಅಂತ. ಅದಕ್ಕೋಸ್ಕರ ಅವನು ಹೆಚ್ಚು ದುಡ್ಡನ್ನ ಸುನೀಲ್ಗೆ ವಾಪಸ್ ಕೊಡ್ತಿದ್ದ, ಸಾಲ ತೀರ್ಸೋದಿಕ್ಕೆ. ಏನ್ ವಿಷಯ? ಈ ತಿಂಗಳು 2 ಸರಿ ದುಡ್ಡು ಕೊಡ್ತಿದ್ಯಾ? ಹಾ, ಬೋನಸ್ಸಿನ ದುಡ್ಡು ಸಿಕ್ತು, ಅದಕ್ಕೆ ಹಣನ ಜಾಸ್ತಿ ಕೊಟ್ಟೆ. ತುಂಬಾ ಒಳ್ಳೇದು. ಒಂದು ದಿನದ ಕತೆ. ಅಶೋಕ ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಿದ್ದ. ಆಗ ಯಾರೋ ಅವನನ್ನ ಕರೀತಾರೆ. ಅಶೋಕ್, ಅಶೋಕ್. ಅಶೋಕ್ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಅವನಿಗೆ ಅಲ್ಲಿ ಯಾರೂ ಕಾಣಿಸೋದಿಲ್ಲ. ಅವನಿಗನ್ಸತ್ತೆ ಇದು ಭ್ರಮೆ ಅಂತ. ಮತ್ತವನು ವಾಪಸ್ ಹೋಗ್ತಾನೆ. ಅಶೋಕ್, ಇಲ್ಲಿ 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 ಕೆಳಗ್ ನೋಡು, ಕೆಳಗೆ. ಯಾವಾಗ ಅಶೋಕ ನೆಲ ನೋಡ್ತಾನೋ ಆಗ ಅಲ್ಲಿ ಪುಟ್ಟದಾಗಿರೋ ಇಬ್ರು ಲಿಲ್ಲಿ ಪುಟ್ಸ್ ನಿಂತಿದ್ರು. ಅಶೋಕನಿಗೆ ತನ್ನ ಕಣ್ಣನ್ನ ನಂಬೋಕೆ ಆಗ್ತಿರ್ಲಿಲ್ಲ. ಅವನು ತನ್ನ ಕಣ್ಣನ್ನ ಉಜ್ಕೋತಾನೆ. ಅಶೋಕ್, ಇದು ಕನ್ಸಲ್ಲ, ನಿಜಾನೇ. ನಾವು ಸಮುದ್ರದ ಹತ್ರ ಒಂದು ದ್ವೀಪದಲ್ಲಿರ್ತೀವಿ. ಒಂದು ವೇಳೆ ನೀನು ನಮ್ಗೆ ಸಹಾಯ ಮಾಡಿದ್ರೆ ನಿನ್ಗೆ ಚಿನ್ನದ ನಾಣ್ಯಗಳನ್ನ ಕೊಡ್ತೀವಿ. ಅದು ತುಂಬಾ ಚಿನ್ನದ ನಾಣ್ಯಗಳು. ಯಾವ ರೀತಿ ಸಹಾಯ? ನಿನಗ್ ಬೋಟ್ ಓಡಿಸೋದಕ್ ಬರುತ್ತಾ? ವಾರಕ್ಕೊಂದ್ಸತಿ ಬೋಟ್ ಓಡಿಸ್ಬೇಕು ನಮ್ಗೆ ನೀನು. ಆದ್ರೆ ಯಾಕೆ? ನಮ್ಮ ದ್ವೀಪದಲ್ಲಿ ಚಿನ್ನ ಬೆಳೆಯುತ್ತೆ, ಆಹಾರ ಬೆಳೆಯೋದಿಲ್ಲ. ಇಲ್ಲಿ ಬಂದು ವಾರಕ್ಕೊಂದ್ಸತಿ ಧಾನ್ಯಗಳನ್ನ ತಗೊಂಡೋಗ್ತೀವಿ. ಈ ಹಿಂದೆ ನಮಗೆ ಬೋಟ್ ಓಡಿಸ್ತಿದ್ದವನು ಈಗ ಅವನು ಮುದುಕ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ನಾವು ನಿನ್ನ ಹತ್ರ ಬಂದಿದೀವಿ. ಬರೀ ಬೋಟ್ ಅಷ್ಟೇ ಓಡಿಸ್ಬೇಕು ತಾನೆ? ಹಾ, ಆದ್ರೆ ನೆನ್ಪಿಟ್ಕೋ, ನಾವು ಎಷ್ಟು ಚಿನ್ನನ ಕೊಡ್ತೀವೋ ನೀನು ಅಷ್ಟನ್ ಮಾತ್ರ ತಗೋಬೇಕು. ಆದ್ರೆ ಅಪ್ಪಿ ತಪ್ಪಿ ನೀನು ಮನ್ಸಲ್ಲಿ ಅತಿ ಆಸೆ ಬಂತು ಅಂದ್ರೆ ನಮ್ಮಷ್ಟು ಕೆಟ್ಟವ್ರು ಯಾರು ಇರಲ್ಲ. ಹಾ, ನಾನು ಆ ಸುನೀಲ್ ಹತ್ರ ನನ್ನ ಮನೆ ಬಿಡಿಸ್ಬೇಕಷ್ಟೇ. ಅದಕ್ಕಾಗಿ ನಾನು ಏನ್ ಬೇಕಂದ್ರೂ ಮಾಡ್ತೀನಿ. ಇವತ್ತು ರಾತ್ರಿ 2 ಗಂಟೆಗೆ ನಿನ್ಗಾಗಿ ಕಾಯ್ತಾ ಇರ್ತೀವಿ. ಸರಿ. ರಾತ್ರಿ 2 ಗಂಟೆಗೆ ಅಶೋಕ ಸಮುದ್ರ ದಡಕ್ ಹೋಗ್ತಾನೆ. ಆಗ ಅವನು ಅಲ್ಲಿ ನೋಡ್ತಾನೆ, ಅಲ್ಲೊಂದು ಮಿನಿ ಬೋಟ್ ನಿಂತಿತ್ತು. ಆ ಬೋಟ್ ಪೂರ್ತಿಯಾಗಿ ದುಡ್ಡಿಂದ ತುಂಬ ಹೋಗಿತ್ತು. ನಾನು ಇವತ್ತವರೆಗೂ ಇಂಥ ಬೋಟ್ನ ನೋಡೇ ಇಲ್ಲ. ಬೇರೆ ಎಲ್ಲೂ ನೋಡೋದಕ್ ಸಾಧ್ಯನೇ ಇಲ್ಲ. ಈ ತರ ದುಡ್ಡಿಂದ ಮಾಡಿರೋಂಥ ಬೋಟು ಪ್ರಪಂಚದಲ್ಲೇ ಒಂದೇ ಇರೋದು. ವಾಹ್, ಇದನ್ನು ಓಡಿಸೋದಕ್ಕೆ ತುಂಬಾ ಮಜವಾಗಿರುತ್ತೆ.
ಅಶೋಕ್ ಬೋಟ್ ಒಳಗಡೆ ಕೂತ್ಕೋತಾನೆ ಮತ್ತದು ಮುಂದಕ್ಕೆ ಹೋಗತ್ತೆ. ಲಿಲ್ಲಿಪುಟ್ಸ್ ಅವನಿಗೆ ದಾರಿ ಹೇಳೋದಕ್ ಶುರು ಮಾಡ್ತಾರೆ. ಆದಷ್ಟು ಬೇಗ ಆ ಲಿಲ್ಲಿಪುಟ್ಸ್ಗಳು ಅವರು ದ್ವೀಪನ ತಲುಪ್ತಾರೆ. ತಗೋ ನಿನ್ನ ಸಂಬಳ. ಆ ಲಿಲ್ಲಿಪುಟ್ಸು ಅಶೋಕನ್ ಕೈಗೆ 10 ಚಿನ್ನದ ನಾಣ್ಯನ ಕೊಡ್ತಾರೆ. ಇದು ನಿಜವಾದ ಚಿನ್ನನಾ? ಹಾ, 100% ನಿಜವಾದ ಚಿನ್ನನೇ. ಅಶೋಕ ಚಿನ್ನದ ನಾಣ್ಯ ನೋಡಿ ಆಶ್ಚರ್ಯ ಪಡ್ತಾನೆ. ನಮ್ಮ ಪೂರ್ತಿ ದ್ವೀಪ ಚಿನ್ನದಿಂದನೇ ಮಾಡಿರೋದು. ಅಶೋಕ 4 ಕಡೆ ತಿರುಗಿ ನೋಡ್ತಾನೆ. ಅವನ್ ಕಣ್ಣನ್ನ ಅವನಿಗೆ ನಂಬಕ್ಕಾಗಲ್ಲ. ಈಗ ನೀನು ಬೋಟನ್ನು ವಾಪಸ್ ತಗೊಂಡು ಹೋಗು. ನಾನು ಮುಂದಿನ ವಾರ ನಿನಗೆ ಸಿಗ್ತೀನಿ. ಸರಿ, ಥ್ಯಾಂಕ್ ಯು. ಅಂದ್ರೆ ಧನ್ಯವಾದ. ಹೀಗೆ ಹೇಳ್ಬೋದಿತ್ತಲ್ವಾ? ಅರ್ಥ ಆಗ್ದಿರೋಂಥ ಭಾಷೆಯಲ್ಲಿ ಏನೇನೋ ಹೇಳ್ತೀಯಲ್ಲ ನೀನು. ಸರಿ, ನಾನು ಹೋಗ್ತೀನಿ. ಅಶೋಕ್ ಬೋಟನ್ನ ತಗೊಂಡು ವಾಪಸ್ ದಡಕ್ ಹೋಗಿ ತಲುಪ್ತಾನೆ. ಅವನು ನೇರವಾಗಿ ಆಚಾರ್ಯ ಹತ್ರ ಹೋಗ್ತಾನೆ. ಅವನ ಹತ್ರ ಇದ್ದಂತ ಎಲ್ಲ ಚಿನ್ನದ ನಾಣ್ಯನ ಮಾರಿ ಅದರಲ್ಲಿ ಒಂದು ಚಿನ್ನದ ಹಾರ ಕೊಂಡ್ಕೋತಾನೆ. ಅವನು ದುಡ್ಡನ್ನ ತಗೊಂಡು ಸುನೀಲ್ ಮನೆಗೆ ಹೋಗ್ತಾನೆ. ಏನ್ ವಿಷಯ ಇವತ್ತು ಬೆಳಗ್ಗೆನೆ? ತಗೋ ನಿನ್ನ ಪೂರ್ತಿ ಹಣ. ಏನು, ಇಷ್ಟೊಂದು ಹಣನ ನಿನ್ನತ್ರ? ಅದು ಹೇಗ್ ಬಂತು? ಅದು ನಿನ್ಗೆ ಯಾಕೆ? ನೀನ್ ನಿನ್ನ ಹಣ ತಗೋ, ನನ್ನ ಮನೆ ವಾಪಸ್ ಕೊಡು. ಸರಿ. ಸುನೀಲ್ಗೆ ಇದನ್ನ ಸಹಿಸ್ಕೊಳಕ್ಕಾಗ್ತಿರಲ್ಲ. ಅದಕ್ಕೆ ಅಶೋಕನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅಶೋಕ ತನ್ನ ಮನೆಗೆ ಹೋಗ್ತಾನೆ. ಕಮಲಾ, ಏನಾಯ್ತು? ನಿನ್ನ ಕಣ್ಮುಚ್ಚು. ಆದ್ರೆ ಯಾಕೆ? ಮಾಡು. ಅಶೋಕ್ ಕಮಲಾ ಕಣ್ಣನ್ನ ಮುಚ್ಕೋ ಅಂತ ಹೇಳಿ ಆಮೇಲೆ ಅವಳ ಕತ್ತಿಗೆ ಚಿನ್ನದ ಹಾರನ ಅವನು ಹಾಕ್ತಾನೆ. ಈಗ ನಿನ್ ಕಣ್ಣನ್ನ ಓಪನ್ ಮಾಡು. ಕಮಲಾ ಕಣ್ಬಿಡ್ತಾಳೆ ಮತ್ತವಳು ಆ ಹಾರನ ನೋಡಿ ಆಶ್ಚರ್ಯ ಪಡ್ತಾಳೆ. ಚಿನ್ನದ? ಹಾ, ಶುದ್ಧ ಚಿನ್ನದ್ದು. ಆದ್ರೆ ಹೇಗೆ? ಅಶೋಕ್ ಕಮಲಾಗೆ ಆ ಪುಟ್ಟ ಲಿಲ್ಲಿಪುಟ್ಸ್ ಬಗ್ಗೆ ಎಲ್ಲಾನು ಹೇಳ್ತಾನೆ. ಈ ಎಲ್ಲಾ ವಿಷಯನ ಕಿಟಕಿನಲ್ಲಿ ನಿಂತಿದ್ದ ಸುನಿಲ್ ಕೇಳಿಸ್ಕೊತಿದ್ದ. ಆ ದೇವ್ರ ಆಶೀರ್ವಾದ ನಮ್ಮೇಲಿದೆ, ಅದಕ್ಕೆ ಆ ಲಿಲ್ಲಿಪುಟ್ಸು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ರು. ಓ, ಇದಾ ವಿಷಯ? ಮುಂದಿನ ವಾರ ಮತ್ತೆ ಬೋಟನ್ನು ಓಡಿಸೋದಕ್ಕೆ ಹೋಗ್ಬೇಕು. ಮುಂದಿನ ವಾರ ನಾನು ಆ ದ್ವೀಪದವರೆಗೆ ಖಂಡಿತ ಹೋಗ್ತೀನಿ. ಸುನೀಲ್ ಒಂದು ಸ್ಪೀಡ್ ಬೋಟ್ ಅನ್ನ ಕೊಂಡ್ಕೋತಾನೆ. 1 ತಿಂಗಳ ನಂತರ ಅಶೋಕ್ ಆ ದುಡ್ಡಿನ ಬೋಟ್ ಅನ್ನ ಓಡಿಸೋದಕ್ಕೆ ಅಂತ ಹೋದಾಗ ಸುನೀಲ್ ಅವನನ್ನ ಹಿಂಬಾಲಿಸ್ತಾನೆ. ಸುನೀಲ್ ತನ್ನ ಸ್ಪೀಡ್ ಬೋಟ್ ಅಲ್ಲಿ ಅಶೋಕನ ದುಡ್ಡಿನ ಬೋಟ್ ಅನ್ನ ಹಿಂಬಾಲಿಸ್ತಾನೆ. ಅಶೋಕನ ಬೋಟು ದ್ವೀಪಕ್ಕೆ ಹೋಗಿ ತಲುಪ್ತು. ಲಿಲ್ಲಿಪುಟ್ಸು ಅವ್ರ ಮೂಟನ ಎತ್ಕೋತಾರೆ ಮತ್ತಾಮೇಲೆ ಅಶೋಕನಿಗೆ ಚಿನ್ನದ ನಾಣ್ಯನ ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾರೆ. ಮತ್ತೆ ಚಿನ್ನದ ಬಂಡೆ ಹಿಂಭಾಗ ನಿಂತಿದ್ದಂತ ಸುನೀಲ್ ಹೊರಗಡೆ ಬಂದ. ಓಯ್ ಲಿಲಿಪುಟ್, ನನಗೆ ಈ ದ್ವೀಪದಲ್ಲಿರೋ ಎಲ್ಲಾ ಚಿನ್ನ ಬೇಕು, ಎಲ್ಲಾ ಚಿನ್ನ. ಹೌದಾ? ಈಗ್ಲೇ ಕೊಡ್ತೀನಿ. ಲಿಲ್ಲಿಪುಟ್ಗಳು ತಮ್ಮ ಜಾದುವಿನ ಸಹಾಯದಿಂದ ಸುನೀಲ್ನ ಕೂಡ ಲಿಲ್ಲಿಪುಟ್ ಮಾಡ್ಬಿಟ್ರು. ಅಯ್ಯ, ಇದೇನಿದು? ನನ್ನ ಶರೀರ ಹೇಗೀಗ್ ಬದಲಾಯ್ತು? ಇವತ್ತಿಂದ ನೀನು ಒಂದು ಲಿಲ್ಲಿಪುಟ್. ಇನ್ ಮುಂದೆ ದ್ವೀಪದಲ್ಲೇ ಇರ್ಬೇಕು ನೀನು, ನಮ್ಮ ಗುಲಾಮನಾಗಿ. ಇಲ್ಲ ಇಲ್ಲ. ಪಾಪ ಸುನೀಲ್ ತನ್ನ ದುರಾಸೆಯ ಕಾರಣದಿಂದ ಲಿಲ್ಲಿಪುಟ್ ಆಗ್ಬಿಟ್ಟ.